ಯೇಸುವಿಗೆ ಸ್ತೋತ್ರ. ಇಂದು 6 ಮೇ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯ. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಪೌಲನು ತಿಮೋಥಿಯನಿಗೆ ತನ್ನ 2ನೇ ಪತ್ರಿಕೆಯನ್ನು ಬರೆಯುವಾಗ ತಿಮೋಥಿಯನಿಗೆ ಪ್ರಬೋಧಿಸಿರುವಂಥದ್ದು, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಯಹೂದ ಮತಾಭಿಮಾನಿಯಾಗಿದ್ದು ಯೇಸು ಕ್ರಿಸ್ತನ ಶಿಷ್ಯರ ಮೇಲೆ ರೌದ್ರವುಳ್ಳವನಾಗಿ ಯೇಸುವಿನ ಶಿಷ್ಯರ ಮರಣಕ್ಕೂ ಸಾಕ್ಷಿಯಾಗಿದ್ದ ತಾರ್ಸದ ಸೌಲನು ನಂತರದ ಕಾಲಘಟ್ಟಗಳಲ್ಲಿ ಯೇಸುವಿನ ಶಿಷ್ಯನಾಗಿ ಮಾರ್ಪಟ್ಟು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಅಪೊಸ್ತಲತ್ವವನ್ನು ಪಡಕೊಂಡ ತರುವಾಯ ತನ್ನ ಆರಿಸುವಿಕೆಯ ಕುರಿತಾಗಿ ಬರೆದಿರುವಂಥದ್ದು, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ಎಂಬುದಾಗಿ. ಗಲಾತ್ಯ 1:15. ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿದ್ದು ನಾವು ಮಾಡಿದ ಪುಣ್ಯ ಕ್ರಿಯೆಗಳ ಸಲುವಾಗಿಯಲ್ಲ, ಬದಲಿಗೆ ಎಫೆಸ್ಯ ಪತ್ರಿಕೆ 2ನೇ ಅಧ್ಯಾಯದ 8-9 ವಾಕ್ಯಗಳಲ್ಲಿ ಪೌಲನು ಸ್ಪಷ್ಟವಾಗಿ ಬರೆದಿರುವಂತೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ. ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಯೆಶಾಯನ ಪ್ರವಾದನ ಗ್ರಂಥ 64ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ, ನಮ್ಮ ಧರ್ಮ ಕಾರ್ಯಗಳಲ್ಲ ಅಥವಾ ನೀತಿವಂತಿಕೆಯಲ್ಲ ಹೊಲೆಯ ಬಟ್ಟೆಯಂತಿದೆ. ಅರ್ಥ, ನಾವುಗಳು ಮಾಡುವ ಅತ್ಯುತ್ತಮವಾದ ಕ್ರಿಯೆಗಳು ಸಹ ಪಾಪದಿಂದ ಕಳಂಕಿತವಾಗಿದೆ ಎಂದರ್ಥ. ಯಾವ ಮನುಷ್ಯನು ಸಹ ತನ್ನ ಯಾವುದೇ ಒಳ್ಳೆ ಕ್ರಿಯೆಗಳ ಮೂಲಕ ತನ್ನನ್ನು ಪಾಪದಿಂದ ರಕ್ಷಿಸಿಕೊಳ್ಳಲಾರ. ಕೊರ್ನೆಲ್ಯನೆಂಬ ರೋಮನ್ ಶತಾಧಿಪತಿಯು ಕುಟುಂಬವಾಗಿ ದೇವರಿಗೆ ಭಯಪಡುವವನು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುವವನು, ನಿತ್ಯವೂ ದೇವರಲ್ಲಿ ಪ್ರಾರ್ಥಿಸುವವನು ಆಗಿದ್ದ. ಒಂದು ದಿನ ದೂತನು ಕೊರ್ನೆಲ್ಯನಿಗೆ ಪ್ರತ್ಯಕ್ಷನಾಗಿ, ನಿನ್ನ ಪ್ರಾರ್ಥನೆಗಳು ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು. ಅವನು ಚರ್ಮಗಾರನಾದ ಸಿಮೋನನ ಬಳಿಯಲ್ಲಿ ಇಳುಕೊಂಡಿದ್ದಾನೆ. ದೂತನು ಹೇಳಿದಂತೆ ಕೊರ್ನೆಲ್ಯನು ತನ್ನ ಪರಿಚಾರಕರಲ್ಲಿ 2 ಕಳುಹಿಸಿದನು. ಪೇತ್ರನು ಚರ್ಮಗಾರನಾದ ಸಿಮೋನನ ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಿರಲಾಗಿ ಕರ್ತನು ಅವನಿಗೆ ಒಂದು ದರ್ಶನವನ್ನ ತೋರಿಸಿದನು. ಆಕಾಶವು ತೆರೆದಿರುವುದನ್ನು, 4 ಮೂಲೆಗಳುಳ್ಳ ದೊಡ್ಡ ಜೋಳಿಗೆ ಇಳಿಯುವುದನ್ನು, ಅದರಲ್ಲಿ ಸಕಲ ವಿಧವಾದ ಪಶುಗಳು, ಹರಿದಾಡುವ ಕ್ರಿಮಿಕೀಟಗಳು, ಹಾರಾಡುವ ಹಕ್ಕಿಗಳು ಇದ್ದವು. ಹಾಗೂ ಪೇತ್ರನು ಒಂದು ವಾಣಿಯನ್ನು ಕೇಳಿಸಿಕೊಂಡನು, ಪೇತ್ರನೇ ಎದ್ದು ಕೊಯ್ದು ತಿನ್ನು. ಪೇತ್ರನು 3 ಬಾರಿ ಈ ವಾಣಿಯನ್ನು ಕೇಳಿಸಿಕೊಂಡನು. ಇದು ಏನಾಗಿರಬಹುದೆಂದು ಯೋಚಿಸುತ್ತಿರುವಾಗ ಕೊರ್ನೆಲ್ಯನು ಕಳುಹಿಸಿದ ಪರಿಚಾರಕರು ಸಿಮೋನನ ಮನೆಯ ಬಾಗಿಲಿನ ಬಳಿಯಲ್ಲಿ ನಿಂತಿದ್ದರು. ಮರುದಿನ ಪೇತ್ರನು ಅವರ ಸಂಗಡ ಕೊರ್ನೆಲ್ಯನ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಉಪದೇಶ ಮಾಡಲಾರಂಭಿಸಿದನು. ಪೇತ್ರನು ಇನ್ನೂ ಮಾತಾಡುತ್ತಿರುವಾಗಲೇ ಆತನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿಯಿತು. ಅಂದರೆ ಪಂಚಾಶತಮ ದಿನದಂದು ಪೇತ್ರನ ಪ್ರಸಂಗವನ್ನ ಕೇಳಿಸಿಕೊಂಡ ಜನರು ಹೃದಯದಲ್ಲಿ ಹಲಗು ನೆಟ್ಟಂತಾಗಿ, ಅರ್ಥ, ಇಬ್ಬಾಯಿ ಕತ್ತಿಯಂತಿರುವ ದೇವರ ವಾಕ್ಯ ಅವರ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ಬಯಲುಗೊಳಿಸಿದಾಗ ತಾವು ಪಾಪಿಗಳೆಂದು ಮನಗೊಂಡು ಅಪೊಸ್ತಲರಿಗೆ, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಿದಾಗ ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ
ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂದು. ಅಂದು ಸುಮಾರು 3,000 ಜನರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಹಾಗೆಯೇ ಕೊರ್ನೆಲ್ಯನ ಮನೆಯಲ್ಲಿದ್ದವರು ಪೇತ್ರನ ಉಪದೇಶವನ್ನು ಕೇಳಿಸಿಕೊಂಡಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಅವರು ಪವಿತ್ರಾತ್ಮ ದಾನವನ್ನ ಹೊಂದಿಕೊಂಡು ನಂತರ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಕ್ರೇತ ದ್ವೀಪದ ದೇವಜನರಿಗೆ ಪ್ರಬೋಧಿಸುವಂತದ್ದು, ನೀವು ದೇವರ ಕರುಣೆಯ ಮೂಲಕ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರಕ್ಷಣೆಯು ಹೊಸ ಜೀವವನ್ನು ಪಡೆಯುವ ಅಥವಾ ಯೇಸು ನಿಕೋದೇಮನಿಗೆ ಹೇಳಿದ ರೀತಿಯಲ್ಲಿ ಹೊಸದಾಗಿ ಹುಟ್ಟುವಂತದ್ದಾಗಿದ್ದು, ಹೀಗೆ ಹೊಸದಾಗಿ ಹುಟ್ಟದವರು ದೇವರ ರಾಜ್ಯವನ್ನು ಕಾಣಲಾರರು. ಪ್ರೀತಿಯ ದೇವಜನರೇ, ನಾವು ಪೌಲನ ರೀತಿಯಲ್ಲಿ ಕೊರ್ನೆಲ್ಯನ ರೀತಿಯಲ್ಲಿ ಹೊಸದಾಗಿ ಹುಟ್ಟಿದವರಾಗಿದ್ದೇವ ಅಥವಾ ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸುವಿಕೆಗಾಗಿ ಕೇವಲ ಆಚಾರಗಳನ್ನು ಪಾಲಿಸಿದವರಾಗಿದ್ದೇವ? ಯೇಸು ನಿಕೋದೇಮನಿಗೆ ಹೇಳಿದ್ದು, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಹೀಗಿರುವಾಗ ಪ್ರಿಯರೇ, ಕೇವಲ ಆಚಾರಗಳಲ್ಲಿ ಮಾತ್ರ ಸೀಮಿತರಾಗಿರದೆ ದೇವರಿಂದ ನಮಗೆ ಉಚಿತವಾಗಿ ಲಭಿಸಿರುವ ಕೃಪೆಯ ಮೂಲಕ ರಕ್ಷಣೆಯನ್ನು ಹೊಂದಿಕೊಂಡು ನೂತನ ಸೃಷ್ಟಿಗಳಾಗಿ ಬಾಳ್ವೆ ಮಾಡುವವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.